ಟೋಪಿ ಹಾಕಿರೋರು ಓಟ್ ಬೇಡ ಅಂತ ಹೇಳೋರು ಯಾರು? ಓಟ್ ಬೇಡ ಅಂತ ಹೇಳೋದು ನಾನೇ ಬಿಡ್ರಿ. ಅದ್ರಾಗೆ ಇವರು ಈ ದೇಶದಲ್ಲಿ ಅವರು ಓಟ್ ಬೇಡ ಅಂತ ಹೇಳೋದು ನಾನೇ. ನೆನ್ನೆ ಹೇಳ್ತಿದ್ದೀರಲ್ಲ ಸರ್, ನಿಮಗೂ ಬದಾಮಿ ಎಲ್ಲರೂ ಕೊಟ್ಟಾರಲ್ಲ ನಮ್ಮವರಿಬ್ರು. ಬದಾಮಿಗೆ ನಿಮಗೂ ಸಾಕಟ್ಟು ಕೊಟ್ಟಾರ ನಮ್ಮವರಿಬ್ರು. ಕೂತ್ಕೊಳ್ರಿ, ನೀವು ಪಕ್ಷದಿಂದ ಎಕ್ಸ್ಪೈಲ್ ಆಗಿದ್ದೀರಿ, ಕೂತ್ಕೊಳ್ಳಿ. ಅಲ್ಲ, ಎಕ್ಸ್ಪೈಲ್ ಆದ್ರೆ ಏನ್ ಸರ್? ಅದಕ್ಕೆ ನೀವ್ಯಾಕೆ ಬೈತೀರಾ? ಅಲ್ಲ, ಅವ್ರು ಸರ್, ಅವ್ರು ಎಕ್ಸ್ಪೈಲ್ ಆಗಿ ನೀವ್ಯಾಕೆ ಹೇಳ್ತೀರಾ ಸರ್? ಅಲ್ಲ, ಪಾರ್ಟಿಯಿಂದ ಎಕ್ಸ್ಪೈಲ್ ಅವರು ಶಾಸಕರದಾರ. ಮಂತ್ರಿಗಳೇ, ನಿಮ್ಮನ್ನು ದೇವೇಗೌಡರು ಎಕ್ಸ್ಪೈಲ್ ಮಾಡಿದ್ರಲ್ಲ, ತಮ್ಮನು ಎಕ್ಸ್ಪೈಲ್ ಮಾಡಿದ್ರು ಸರ್ ದೇವೇಗೌಡರು. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ತಮ್ಮನೂ ಸಹ ಅಹಿಂದ ಹೋರಾಟ ಮಾಡಿದ್ದಕ್ಕೆ ದೇವೇಗೌಡರು ಎಕ್ಸ್ಪೈಲ್ ಮಾಡಿದ್ರು. ಹೌದು, ಯಾರ್ಯಾರು ಎಕ್ಸ್ಪೈಲ್ ಮಾಡ್ತಾರೋ ಅವ್ರು ಮುಖ್ಯಮಂತ್ರಿಗಳು ಆಗ್ತಾರ. ಈಗ ನೀವು ಮುಖ್ಯಮಂತ್ರಿ ಆದ್ರೆ ಬಹಳ ಸಂತೋಷ. ಯಾವ ಪಾರ್ಟಿಯಿಂದ ಆಗದು? ನೀವು ಯಾವ ಪಾರ್ಟಿಯಿಂದ ಆಗದು? ಬಿಜೆಪಿಯಿಂದ ಎಕ್ಸ್ಪೆಲ್ ಮಾಡಿಬಿಟ್ಟಿದ್ದಾರೆ. ನೀವು ಒಂದು ಹೊಸ ಪಕ್ಷ ಮಾಡಿ ಚೀಫ್ ಮಿನಿಸ್ಟರ್ ಆಗ್ಬೇಕಾದ್ರೆ ನಾನ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ಪಾರ್ಟಿ. ಈಗ ಯತ್ನಾಳ್ ಅವ್ರೆ ಒಂದು ಹೊಸ ಪಕ್ಷ ಮಾಡ್ಲಿ ಪಾಪ. ಮುಖ್ಯಮಂತ್ರಿಗಳೇ, ಸನ್ಮಾನ್ಯ ಅಧ್ಯಕ್ಷರೇ, ಪಕ್ಷದ ಹೆಸರು ಹೇಳಿ. ನಾವು ನಾನ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ಪಾರ್ಟಿ ಮಾಡಕತ್ತೀವಿ. ನಮ್ಮ ಪಾರ್ಟಿದಿಂದ ಏನಾರ ಈ ಬಿಜೆಪಿಗೆ ನುಕ್ಸಾನ ಆಗಬಾರ್ದು ಅಂಜಲಕತ್ತೀವಿ. ನಿಮಗೆ ಲಾಭ ಆಗಿಗಿತ್ತು ಹೇಳಿ. ನಮಗೆ ಲಾಭ ಆಗ್ಬೇಕಾದ್ರೆ ನೀವು ಒಂದು ಹೊಸ ಪಾರ್ಟಿ ಮಾಡಬೇಕು. ಅದಕ್ಕೆ ಹೆಂಗಾದರೂ ಇದು ಮುಖ್ಯಮಂತ್ರಿ ತಮ್ಮದು ಕೊನೆಯ ಅವಧಿ ಇದೆ, ಮುಂದಂತರೂ ನೀವು ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳಿಬಿಟ್ಟಿರಿ. ನಾನು ಮುಖ್ಯಮಂತ್ರಿ ಆಗಲ್ಲ, ನೆಕ್ಸ್ಟ್ ಮುಖ್ಯಮಂತ್ರಿ ಆಗಲ್ಲ. ನೀವು ಆಗ್ಬೇಕಂತೀರಲ್ಲ, ಅದಕ್ಕೋಸ್ಕರ ಹೊಸ ಪಾರ್ಟಿ ಮಾಡಿ. ಅದೇ ಸರ್, ಈಗ ನೀವು ಮುಖ್ಯಮಂತ್ರಿ ಆಗೋದಿಲ್ಲ ಅಂದ್ರೆ ನಿಮ್ಮ ಏನು ಓಟ್ ಅದೋ ಎಲ್ಲ ನಮ್ಮ ಕಡೆ ಬರ್ತಾವೆ, ನಾವು ಮುಖ್ಯಮಂತ್ರಿ ಆಗ್ತೀವಿ. ಯಾವ ಕಾರಣಕ್ಕೂ ನಮ್ಮ ಓಟ್ಗಳು ಇವ್ರ ಜೊತೆ ಹೋಗಲ್ಲ. ಯಾಕಂತಂದ್ರೆ ಇವರು ಪರಿಶಿಷ್ಟ ಜಾತಿ ವಿರೋಧಿಗಳು, ಹಿಂದುಳಿದ ಜಾತಿಗಳ ವಿರೋಧಿಗಳು, ಅಲ್ಪಸಂಖ್ಯಾತರ ವಿರೋಧಿಗಳು. ಆದ್ರಿಂದ ಇವರು ಯಾವ ಕಾರಣಕ್ಕೂ ನಮ್ಮ ಓಟ್ಗಳೆಲ್ಲ ಇವ್ರ ಜೊತೆ ಹೋಗಲ್ಲ. ಬಡವರ ವಿರೋಧಿಗಳು. ಕೂತ್ಕೊಳ್ಳಪ್ಪ, ಅವ್ರ ಜೊತೆ ಮಾತಾಡ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ನಾವು ನಿಮ್ಮ ಅತ್ಯಂತ ಪ್ರೀತಿಯ ಶಿಷ್ಯ ರಾಜಣ್ಣವ್ರು ಕೂಡ ಪಾರ್ಟಿ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಬರೇ ದೇಶದ್ರೋಹಿಗಳ ವಿರೋಧಿಗಳು, ನಾವು ಪರಿಶಿಷ್ಟ ಜಾತಿಯ ವಿರೋಧಿಗಳಲ್ಲ. ನಮ್ಮ ದೇಶದ ಎಲ್ಲ ಜನಾಂಗ ಬಹಿರಂಗವಾಗಿ ಟೋಪಿ ಹಾಕಿರೋರು ಓಟ್ ಬೇಡ ಅಂತ ಹೇಳೋರು ಯಾರು? ಓಟ್ ಬೇಡ ಅಂತ ಹೇಳೋದು ನಾನೇ ಬಿಡ್ರಿ. ಅದ್ರಾಗೆ ಇವರು ಈ ದೇಶದಲ್ಲಿ ಅವರು ಓಟ್ ಬೇಡ ಅಂತ ಹೇಳೋದು ನಾನೇ. ಏನು ಅದಕ್ಕೇನು ಭಯ ಇಲ್ಲ, ಅಂಜಿಕಿಲ್ಲ, ಏನು ಯಾರ್ದು ಬಿಡೇ ಇಲ್ಲ. ಆಯ್ತು ಸಬ್ಜೆಕ್ಟ್. ಅದಕ್ಕೆ ನೀವು ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಆಗಲ್ಲ, ಅಧಿಕಾರಕ್ಕೆ ಬರೋದೂ ಇಲ್ಲ. ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ನೀವು ಪೂರ್ಣವಾಗಿ ಸೋಲ್ತೀರಿ. ನೀವು ಸೋಲ್ತಿರೋ ನಾವು ಸೋಲ್ತೀವೋ, ನಾವು 130 ಬಂದು ನಿಮ್ಮ ಜಾಗದಾಗ ನಾವೇ ಬಂದ್ಕೊಂಡಿರ್ತೀವಿ. ಬಹಳ ಸಂತೋಷ, ಬಹಳ ಸಂತೋಷ. 2028ರಲ್ಲಿ ಯಾವ ಪಾರ್ಟಿಯವರು ಹೇಳಿ? 2028ರಲ್ಲಿ ನಮ್ಮ ಪಕ್ಷನೇ, ಕಾಂಗ್ರೆಸ್ ಪಕ್ಷನೇ ಮತ್ತೆ ಅಧಿಕಾರಕ್ಕೆ ಬರುತ್ತದೆ. 100ಕ್ಕೆ 100 ಸತ್ಯ. ನೀವು ಯಾವ ಕಾರಣಕ್ಕೂ ಬಿಜೆಪಿ ಆಗಲಿ, JDS ಆಗಲಿ, ಯತ್ನಾಳ್ ಇಂಡಿಪೆಂಡೆಂಟ್ ಆಗಿದ್ದಾರೆ. ಈಗ ಎಕ್ಸ್ಪೆಲ್ಡ್ ಮೆಂಬರ್ ಆಫ್ ದಿ ಬಿಜೆಪಿ, ಎರ್ಸ್ಟೈಲ್ ಬಿಜೆಪಿ, ಅವರು ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯ ಇಲ್ಲ. ನೀವೇನಾದ್ರು ಒಂದು ಹೊಸ ಪಾರ್ಟಿ ಮಾಡಿದ್ರೆ ಸಾಧ್ಯತೆ ಇದ್ರೂ ಇರ್ಬೋದು. ಮಾನ್ಯ ಅಧ್ಯಕ್ಷರೇ, ಈಗ ಕೋರಂ ಕಡಿಮೆ ಆದಾಗ JDS ಕೇಳಲ್ವಾ? ಕೇಳಿ ಸರ್. ಪ್ರಕಾಶ್ ಕೂತ್ಕೊಳ್ಳಿ. ಕೋರಂ ಏನಾದ್ರು ಕಡಿಮೆ ಆದ್ರೆ JDS ಮತ್ತೆ ಕೇಳಲ್ವಾ ತಾವು? ಯಾರು? ಇಲ್ಲ, ನಾವು ಮತ್ತೆ ನೀವು ಬಿಜೆಪಿ ನಾವು ಓದ್ ತಗೊಂಡಾಗ, ಶಾಸಕರಾಗಿ ಓದ್ ತಗೊಂಡಾಗ
ಸರ್, ಶಾಸಕರಾಗಿ ಒತ್ತು- ಮೇಲೆ ನೀವೊಂಥರ ಅಸ್ಪೃಶ್ಯ ತರ ಆಗ್ಬಿಟ್ಟಿದ್ದೀರಿ. ಸಿದ್ಧಾಂತ ನಮ್ಮ ಹತ್ರ ಇದೆ, ಹೊಂದಾಣಿಕೆ ಇದೆ. ಯಾವ ನಮ್ಮ ಸಿದ್ಧಾಂತ JDS ನಮ್ದಿದ್ದೇ ಇದೆ. ನಾನು ಪಕ್ಷ ಜನತಾ JDS ಪಕ್ಷ ಕಟ್ಟಿದವನು, ನಾನು ಚೇರ್ಮನ್ ಆದವನು, ನಾನೇ ಇಲ್ಲಿ ನೀವು ಆ ಪಕ್ಷ ಎಕ್ಸ್ಪೆಲ್ ಮಾಡಿದ್ರು ಅಂತ ಬಂದ್ಬಿಟ್ಟು ಇಲ್ಲಿ ಕಾಂಗ್ರೆಸ್ ಸೇರ್ಕೊಂಡಿದ್ದೀನಿ. ನೀವು ನೋಡಿ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಅಧ್ಯಕ್ಷನಾಗಿರುವಾಗ 59 ಸ್ಥಾನ ಗೆಲ್ತು JDS. ಅದಾದಮೇಲೆ ಈಗ ಎಷ್ಟಿದ್ದೀರಿ? 18ಗೆ ಬಂದಿದ್ದೀರಿ. ಮುಂದಿನ ಸಾರಿ 2-3 ಅದಾದರೂ ಆಗ್ಬೋದು, ಮರ್ಜ್ ಆದರೆ ಆಗ್ಬೋದು. ಬಿಜೆಪಿ ಜೊತೆ ಮರ್ಜ್ ಆದರೂ ಆಗ್ಬೋದು. ಇದು ಈಗ ಅಲಯನ್ಸ್ ಮಾಡ್ಕೊಂಡಿದ್ದೀರಿ. ಯಾಕಂತಂದರೆ ನಿಮ್ಮಲ್ಲಿ ಅನೇಕ ಜನ ಪಾಪ ಪಕ್ಷದಲ್ಲಿ ಉಳಿಬೇಕೋ ಬೇಡವೋ ಅಂತಕ್ಕಂಥ ಗೊಂದಲದಲ್ಲಿದ್ದರು. ಆ ಗೊಂದಲ ನಿವಾರಣೆ ಮಾಡೋಕ್ಕೋಸ್ಕರ ಅವ್ರ ಜೊತೆ ಸೇರ್ಕೊಂಡಿದ್ದೀರಿ. ಮರ್ಜ್ ಮಾಡ್ಕೊಳ್ಳಿ ಬಿಡಿ ಸುಮ್ಮನೆ. ಬಾಬು, ನೀನು ಸಲಹೆ ಮಾಡು ದೇವೇಗೌಡರಿಗೆ. ಲೀಡರ್ ಅಧ್ಯಕ್ಷರೇ, ಒಂದು ನಿಮಿಷ. ಫ್ಲೋರ್ ಲೀಡರ್ ಅಲ್ಲ. ಈ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ 143 ಕ್ಷೇತ್ರದಲ್ಲಿ NDA ಅಭ್ಯರ್ಥಿಗಳಿಗೆ ಮೆಜಾರಿಟಿ ಬಂದಿದೆ. ಈ ರಾಜ್ಯದಲ್ಲಿ 136 ಸೀಟು ಕಾಂಗ್ರೆಸ್ ಪಕ್ಷ ಬಂದಿರೋದು ಒಪ್ಕೊಳ್ಳೋಣ. ಆಯ್ತು, JDS ಬಗ್ಗೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ನೋಡಿ, JDS ಪಕ್ಷದಲ್ಲಿ ಬೆಳೆದಂತವ್ರು. ಹೌದು. ಈಗ ರಾಷ್ಟ್ರದ ರವಿಕುಮಾರ್ ಅವರೇ, ಅವ್ರು ಬೇರೆ ರಾಜ್ಯಗಳಲ್ಲಿ ಹೋಗಿ ರವಿಕುಮಾರ್ ಪಕ್ಷ ಕಟ್ಟಿದ್ರೆ ನಾವು ಇಲ್ಲಿ ಎಲ್ಲ ರಾಜ್ಯಕ್ಕೆ ವಿಶ್ಲೇಷಣೆಕಾರರು ಮಾತಾಡಿದ್ರೆ ಕಡೆಗಣಿಸಿದ ಮಾತುಗಳು ಮಾತಾಡ್ತಾರೆ. ಚರ್ಚೆ ರಾಜಕೀಯ ಚರ್ಚೆ ಬೇಡ, ಇಲ್ಲಿ ಚರ್ಚೆ ಬೇಡ. ಈಗ ಇದಕ್ಕೆ ಸಂಬಂಧ ಅಭಿವೃದ್ಧಿ ಸಂಬಂಧ ಉತ್ತರ ಕೊಡ್ತಾ ಇದ್ದಾರೆ. ಆಯ್ತು, ಹೊರಗೆ ಭಾಷಣ ಮಾಡಿ, ಇಲ್ಲಿ ಅಲ್ಲ. ಆಯ್ತು, ಕೂತ್ಕೊಳ್ಳಿ. ಆಯ್ತು, ಕೂತ್ಕೊಳ್ಳಿ. ಈಗ ಉತ್ತರ ಕೊಡ್ಬೇಕು ಮುಖ್ಯಮಂತ್ರಿಗಳು. ಆಯ್ತು, ಕೂತ್ಕೊಳ್ಳಿ. ಈಗ ನೀವು ಫಸ್ಟ್ ಟೈಮ್ ಬಂದಿದ್ದೀರಿ, ಯಾಕೆ ಈ ರೀತಿ ಮಾಡ್ತೀವಿ? ಕೂತ್ಕೊಳ್ಳಿ. ಆಯ್ತು, ಗೊತ್ತಾಯ್ತು. ಈಗ ಆಯ್ತು, ಸರಿ. ರಾಜ್ಯಕ್ಕೆ ನೋವನ್ನೆಲ್ಲ ಸಹಿಸಿಕೊಳ್ಳೋ ಶಕ್ತಿ ಬೇಕು. ಕೂತ್ಕೊಳ್ಳಿ. ಅಧ್ಯಕ್ಷರೇ, ಈಗ ಅಭಿವೃದ್ಧಿ ಬಗ್ಗೆ ಚರ್ಚೆ ನಡೀತಾ ಇದೆ. ಬೇಡ, ಈಗ ಸಿದ್ದರಾಮಣ್ಣವರು ಅದು ತಿರುಗಿ ಸುತ್ತಿಸ್ತಾವ್ರು ಊರೆಲ್ಲ. ನಾವು ಡೆವಲಪ್ಮೆಂಟ್ ದಯವಿಟ್ಟು ಬೇಡ. ಈಗ ಅಧಿಕಾರಕ್ಕೆ ಬರೋದು ಅವ್ರ ಕೈಯಲ್ಲೂ ಇಲ್ಲ, ನಮ್ಮ ಕೈಯಲ್ಲೂ ಇಲ್ಲ, ಭಗವಂತನ ಕೈಯಲ್ಲೈತೆ. ಭಗವಂತ ಎಲ್ಲ ಜನಗಳ ಕೈನಲ್ಲಿ. ಆ ಭಗವಂತ ಈ ರಾಜ್ಯದ ಜನ, ಭಗವಂತ ಈ ರಾಜ್ಯದ ಜನತಾ ಜನಾರ್ದನ. ಇದೇ ಸಿದ್ದರಾಮಯ್ಯನವರು 2017 ಇರೋದು. ಮುಂದಿನ ಸರಿನೂ ಕಾಂಗ್ರೆಸ್ಸೇ ಬರೋದು, ಕಾಂಗ್ರೆಸ್ಸೇ ಅಂದ್ರು, ಬರಲೇ ಇಲ್ಲ. ಅದಕ್ಕೆ ಕಳೆದ 30 ವರ್ಷದ ಇತಿಹಾಸ ನೋಡಿ, ರಿಪೀಟೇ ಆಗಿಲ್ಲ, ಯಾರು ರಿಪೀಟ್ ಆಗಿಲ್ಲ. ಅದರಿಂದ ಯಾರು ಪರ್ಮನೆಂಟ್ ಅಲ್ಲ. ಅವತ್ತಿನ ಸನ್ನಿವೇಶ, ಅವತ್ತಿನ ವಾತಾವರಣ, ಅವತ್ತಿನ ಜನಗಳ ಮೂಡು, ಅವತ್ತು ಜನಾರ್ದನ ಹೇಳಿದ್ರಲ್ಲ, MP ಎಲೆಕ್ಷನ್ನಲ್ಲೇ ಒಂಥರ ರಿಸಲ್ಟ್ ಬಂತು, MLA ಎಲೆಕ್ಷನಲ್ಲೇ ಒಂಥರ ರಿಸಲ್ಟ್ ಬಂತು. ಅದರಿಂದ ಅವತ್ತಿಗೆ ಕಾಯೋಣ, ಆ ಥರ ಬೇಡ. ಅಷ್ಟಲ್ಲೇನ ನಿಮ್ಗೆ ಭಯ ಇದ್ದರೆ, ಸರ್ಕಾರ ಬಿದ್ದೋತತೆ ಅಂತ ಭಯ ಇದ್ದರೆ ನಾವೇನ ಮಾತಾಡೋಣ. ಅವರು 136 ಇದ್ದಾರೆ, ಅವ್ರಿಗೇನೋ ಭಯ ಇರ್ಬೇಕು, ಸರ್ಕಾರ ಬಿದ್ದೋಗ್ಬಿಡುತ್ತೆ, ಯಾರೋ ನಾವು BJP ಬಂದ್ಬಿಡ್ತಾರೆ ಅಂತ ಏನೋ ಭಯ ಇದ್ರೆ. ಸದ್ಯಕ್ಕೆ ನಿಮಗ್ ಭಯ ಇದೆ. ಚರ್ಚೆ ಮಾಡಬೇಡಿ. ಈಗ ಮುಖ್ಯಮಂತ್ರಿಗಳು ಹೇಳ್ಬೇಕು, ಈ ಪೂರ್ಣ 5 ವರ್ಷ ನೀವೇ ಮುಖ್ಯಮಂತ್ರಿ ಇರ್ತೀವಿ, ಅದನ್ನ ಹೇಳ್ಬೇಕು. ಕೂತ್ಕೊಳ್ಳಿ ಯತ್ನಾಳ್. ಈಗ ಮಾನ್ಯ ಸಭಾಧ್ಯಕ್ಷರೇ, ಅಶೋಕ್ ಅವರು ಒಂದು ಮಾತು ಹೇಳಿದ್ದಾರೆ, ನಮಗೆ ಭಯ ಇದೆ ಅಂತ. ನಮ್ಗೆ ಯಾವ ಭಯ ಇಲ್ಲ. 141 ಜನ ಸದಸ್ಯರು, 141. ನಿಮ್ಮಲ್ಲಿ 2 ಕಮ್ಮಿ ಆಯಿತು. ಈಗ 3 ಕಡಿಮೆ ಅದು. ನಿಮಗೆ ಆ ಭಯ ಇರಬೇಕು ಅಷ್ಟೇ ಸರ್. ತಿರ್ಗಿ ಯಾಕೆ ಅಲ್ಲಿ ನಿಮ್ಮಲ್ಲಿ 16 ಜನ ಕಡಿಮೆ ಆದ್ರು, ನಮ್ಮಲ್ಲಿ 3 ಜನ ಕಡಿಮೆ ಆದ್ರು, ನಿಮ್ಮಲ್ಲಿ 16 ಜನ ಕಡಿಮೆ ಆದ್ರಲ್ಲ ಸರ್. ನಾವು ಸರ್ಕಾರ ಮಾಡಿದಾಗ 16 ಜನ ಅಲ್ಲ, ಅದು ಬಿಟ್ಟು ನಿಮಗೆ ಗೆಲ್ಲೋ ಶಕ್ತಿ ಇಲ್ವಲ್ಲ. 16 ಜನ ಮತ್ತೆ ರಾಜಣ್ಣ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತಾನೆ ಅವ್ರೆ.
ಈ ಪತ್ರಿಕೆಯವರು ಬಿಡಲ್ಲ. ಯಾಕೆ ನವೆಂಬರ್ ಅದೇನಾಗ್ತದೆ ನೋಡೋಣ. ನಾವು ವಿ ಆರ್ ವೈಟಿಂಗ್ ಫಾರ್ ನವೆಂಬರ್. ಅಲ್ಲಿವರೆಗೂ ನಾವೇನು ಮಾತಾಡೋಣ. ಬರಲಿ ಡೆವಲಪ್ ಈಗ ತಗೊಂಡು ಹೋಗ್ತಾರೆ. ಮಾನ್ಯ ಅಧ್ಯಕ್ಷರೇ, 11 ವರ್ಷಗಳ ಕಾಲ ಇವರು ಬಿಜೆಪಿಯವರು ಅಧಿಕಾರದಲ್ಲಿದ್ದರು. 2006ರಿಂದ ಸಮ್ಮಿಶ್ರ ಸರ್ಕಾರ ಆಯಿತು. ಅದರಲ್ಲೂ ಪಾರ್ಟ್ನರ್ ಆಗಿದ್ರು. 20 ಮಂತ್ಸ್ ಅಂತ ಆಗಿತ್ತು. ಆಮೇಲೆ 2008ರಲ್ಲಿ ನಿಮಗೆ ಜನ ಆಶೀರ್ವಾದ ಮಾಡಲಿಲ್ಲ. ಮಾಡಿದ್ರ 113 ಜನ ಗೆದ್ರ, ನೀವು ಗೆಲ್ಲಿಲ್ಲ. ಮತ್ತೆ 2018ರಲ್ಲಿ ಮತ್ತೆ ಜನ ಆಶೀರ್ವಾದ ಮಾಡಲಿಲ್ಲ. ಇವರು ಅಧಿಕಾರಕ್ಕೆ ಬಂದಿರೋದು ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರೆ ಹೊರತು ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿಲ್ಲ, ಮುಂದೆನೂ ಬರಲ್ಲ. ನೀವು ಇಬ್ರು ಜೊತೆ ಸೇರ್ಕೊಂಡ್ರೂ ಬರಲ್ಲ. ಜನ ನಿಮ್ಮನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾರೆ. ಮಾನ್ಯ ಸೀಟ್ ಲೀಡ್ ಬಂದಿದ್ದೀರಿ. ಇನ್ನೊಂದು 2 ವರ್ಷ ಆಗಿ ನಿಮ್ಮ ಸರ್ಕಾರ ಎಲ್ಲ ಅವ್ಯವಹಾರ ಎಲ್ಲ ಆದ್ಮೇಲೆ ನಾವು 175 ಸೀಟ್ ಗೆಲ್ತೀವಿ. ಬರ್ದ್ ಮಾಡ್ಕೊಳ್ರಿ, ಹೇಳಿದೀನಿ. ನೆಕ್ಸ್ಟ್ 175 ಸೀಟ್ ಗೆದ್ದೇ ಗೆಲ್ತೀರಿ. ನಾವು ಬರ್ದ್ ಮಾಡ್ಕೊಳ್ರಿ. 5 ಪಂಚಾಯತಿ, ಪಟ್ಟಣ ಪಂಚಾಯತಿ ಎಲೆಕ್ಷನ್ ನಡೀತು. ಎಷ್ಟು ಗೆದ್ರಿ ನೀವು? ಏನು ಗೆದ್ದಿಲ್ಲ ನೀವು. ನೀವು ಯಾವಾಗಲೂ ರೂಲಿಂಗ್ನಲ್ಲೂ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ ಬೈ ಎಲೆಕ್ಷನ್ ನಾವೇ ಗೆದ್ದಿಲ್ಲ. ಗೆದ್ದಿಲ್ಲ. ಎಲ್ಲ ಬೈ ಎಲೆಕ್ಷನ್ ನಾವೇ ಗೆದ್ದವೆಲ್ಲ ಮುಟ್ಟವೆಲ್ಲ ನಾವೇ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಗೆದ್ದಿಲ್ಲ. ಪಂಚಾಯತಿಗಳಲ್ಲಿ ಗೆದ್ದಿಲ್ಲ. ಅದರಿಂದ ನಾವು 3 ಬೈ ಎಲೆಕ್ಷನ್ ನಡೀತಲ್ಲಪ್ಪ. ಯಾಕೆ ನೀವು ಸೋತ್ರಿ? ಚನ್ನಪಟ್ಟಣ ಯಾಕೆ ಸೋತ್ರಿ? ಸಿಗ್ಗಾಂವ್ ಯಾಕೆ ಸೋತ್ರಿ? ಸೇಡಂ ಯಾಕೆ ಸೋತ್ರಿ? ಚನ್ನಪಟ್ಟಣ ಅಲ್ಲಿ ಗೆದ್ದಿದ್ದು ನೀವು, ಅಲ್ಲಿ ಸೋತ್ರಿ. 2 ಮಾಜಿ ಮುಖ್ಯಮಂತ್ರಿ ಕ್ಷೇತ್ರ ಅಲ್ಲಿ ಸೋತ್ರಿ. ಕರ್ಕೊಂಬಂದು ಯೋಗೇಶ್ವರ್ ಆಪರೇಷನ್ ಮಾಡಿ ಗೆದ್ದು ಅಂದ್ರೆ ಹೇಗೆ ಸರ್? ಆಯ್ತಪ್ಪ. ರಾಜ್ಯದಲ್ಲಿ ಮಳೆ ಬೆಳೆ ಜಾಸ್ತಿ ಆಗ್ತಾ ಇದೆ. ಆಯ್ತು. ಈಗ ಯೋಗೇಶ್ವರ ಎಲ್ಲಿದ್ರು ಮೊದಲು? ಮತ್ತೆ ಆಮೇಲೆ ನೀವು ಕರ್ಕೊಂಡಿಲ್ವಾ? ಇದು